ಈಗ ಎಕ್ಸೆಲ್ PU ಕಾಲೇಜ್ನ ಮುಖ್ಯಸ್ಥರು ಆಗಿರುವಂತಹ ಸುಮಂತ್ ಕುಮಾರ್ ಜೈನ್ ಅವರು ನಮ್ಮ ಜೊತೆ ಮಾತನಾಡೋದಕ್ಕೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಸರ್. ಸರ್, ಇದು ಒಬ್ಬ ಇಬ್ಬರ ವಿದ್ಯಾರ್ಥಿಯ ಭವಿಷ್ಯನೋ ಅಥವಾ 10 ಜನರ ಭವಿಷ್ಯನೋ ಅಲ್ಲ, 22 ಲಕ್ಷ ಜನರ ಭವಿಷ್ಯ, ಅವರ ಕನಸು. ಅವರಿಗೀಗ ಸಮಸ್ಯೆ ಆಗ್ತಾ ಇರುವಂತದ್ದು ಈ ನೀಟ್ ಕ್ವೆಶ್ಚನ್ ಪೇಪರ್ ಲೀಕೇಜ್ ಇಂದ. ಹೌದು ಸರ್, ಹೌದು. ಹಾ ಸರ್. ಸರ್, ನಿಮ್ಮ ಕಾಲೇಜಲ್ಲೂ ಕೂಡ ಇಂಟಿಗ್ರೇಟೆಡ್ ಕೋರ್ಸಸ್ ನಡೆಯುತ್ತೆ ಅಂತ ಗೊತ್ತಾಯ್ತು. ನಿಮ್ಮಲ್ಲಿ ಎಷ್ಟು ವಿದ್ಯಾರ್ಥಿಗಳು ಅಟೆಂಡ್ ಆಗಿದ್ರು ಸರ್? ಸರ್, ನಮ್ಮಲ್ಲಿ 1800 ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಬರೆದಿದ್ರು ಈ ವರ್ಷ. 720ಗೆ 715 ಎಕ್ಸ್ಪೆಕ್ಟೆಡ್ ಮಾರ್ಕ್ ಕೂಡ ಇತ್ತು. ತುಂಬಾ 2 ವರ್ಷ ತುಂಬಾ ಕಷ್ಟಪಟ್ಟು ರಾತ್ರಿ ಹಗಲು ವರ್ಕ್ ಮಾಡಿದಂತ ವಿದ್ಯಾರ್ಥಿಗಳಿಗೆ ತುಂಬಾ ಬೇಸರ ಆಗಿದೆ. ಯಾಕೆಂತ ಹೇಳಿದ್ರೆ ನೀಟ್ ಅಂತ ಹೇಳುವಂತದ್ದು ಅವರು ಸಾಧಾರಣ 2 ವರ್ಷದ ಒಂದು 720 ಮಾರ್ಕ್ ತೆಗಿಬೇಕು ಅಂತ ಹೇಳುವಂತ ಕನಸು. ಹಾಗಾಗಿ ರಾತ್ರಿ ಹಗಲು ವರ್ಕ್ ಮಾಡಿರುವಂತ ವಿದ್ಯಾರ್ಥಿಗಳಿಗೆ ಈ ವರ್ಷ ಕ್ವಶನ್ ಪೇಪರ್ ಈಸಿ ಇತ್ತು ಅಂತ ಹೇಳಿ ತುಂಬಾ ಖುಷಿಯಾಗಿದ್ರು ಮಕ್ಕಳೆಲ್ಲ. ಕಳೆದ ವರ್ಷದ ಕ್ವಶನ್ ಪೇಪರ್ ಕಂಪೇರ್ ಮಾಡಿದ್ರೆ ಈ ವರ್ಷ ತುಂಬಾ ಈಸಿ ಇತ್ತು ಅಂತ ಹೇಳುವಂತ ಖುಷಿಯಲ್ಲಿದ್ರು. ಅದು ನಮ್ಮ ಮಕ್ಕಳಿಗೆ ಕೂಡ ತುಂಬಾ ಒಳ್ಳೆ ಮಾಡಿದ್ರು ನೀಟ್ ಎಕ್ಸಾಮ್. ತುಂಬಾ ಮಕ್ಕಳಿಗೆ ಒಂದು 700 ಮೇಲೆ, ಆಮೇಲೆ 650 ಮೇಲೆ ಕೂಡ ಬರುವಂತ ಎಕ್ಸ್ಪೆಕ್ಟೇಷನ್ ನಾವು ಇದ್ವಿ. ಆದ್ರೆ ಈ ತರ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಯಾರಿಗೂ ಕೂಡ ಕ್ವಶನ್ ಪೇಪರ್ ಸಿಕ್ಕಿರುವಂತ ಚಾನ್ಸಸ್ ಇಲ್ವೇ ಇಲ್ಲ. ಆದ್ರೆ ಬೇರೆಲ್ಲೂ ರಾಜಸ್ಥಾನದಲ್ಲಿ ಮತ್ತೆ ಈ ಕಡೆ ಕೇರಳದಲ್ಲಿ ಎಲ್ಲೋ ಕ್ವಶನ್ ಪೇಪರ್ ಲೀಕ್ ಆಗಿರುವಂತಹ ಸುದ್ದಿ ಸಿಕ್ಕಿರುವ ಕಾರಣ, ನೀಟ್ ಎಕ್ಸಾಮ್ ಕ್ಯಾನ್ಸಲ್ ಆಗಿರೋ ಕಾರಣ ಇವಾಗ ನಮ್ಮ ಮಕ್ಕಳಿಗೆ ಕೂಡ ತುಂಬಾ ಒಂದು ಕಷ್ಟಪಟ್ಟು ಓದಿದ ವಿದ್ಯಾರ್ಥಿಗಳಿಗೆ ಕೂಡ ತುಂಬಾ ಬೇಸರ. ಅದರಲ್ಲೂ ಕೂಡ ಆದ್ರೆ ಒಂದು ಒಳ್ಳೇದು ಅಂತ ಹೇಳಿದ್ರೆ, ಯಾರು ಈಗ ಪುನಃ ಎಕ್ಸಾಮ್ ಮಾಡೋ ಮುಖಾಂತರ ಯಾರು ನಿಜವಾಗಿ ಟ್ಯಾಲೆಂಟ್ ಇದ್ದಾರೆ ಅಂತ ವಿದ್ಯಾರ್ಥಿಗಳಿಗೆ ಹೋಗುವಂತ ಅವಕಾಶ ಇದೆ. ಯಾಕಂತ ಹೇಳಿದ್ರೆ ನಮ್ಮ 750 ತೆಗೆದ ಹುಡುಗ ಯಾವಾಗ್ಲೂ ಹೇಳ್ತಾ ನಂಗೆ ಏಮ್ಸ್ ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದ. ಆದ್ರೆ ಏಮ್ಸ್ ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಈ ತರ ಕ್ವಶನ್ ಪೇಪರ್ ಲೀಕ್ ಆದಾಗ ತುಂಬಾ ಮಕ್ಕಳಿಗೆ 720 ಬರುವಂತ ಚಾನ್ಸಸ್ ಕೂಡ ಇತ್ತು. ಹಾಗಾಗಿ ಅವನಿಗೆ ಏಮ್ಸ್ ಡೆಲ್ಲಿ ಮಿಸ್ ಆಗ್ತಿತ್ತು. ಆದ ಕಾರಣ ಅವನು ತುಂಬಾ ಖುಷಿಯಾಗಿದ್ದಾನೆ. ಆ ಹುಡುಗ ಅವನು ಇವತ್ತು ಹೇಳಿದ, ನಾನು ಮಾತಾಡಿದೆ ಅವನಿಗೆ, ಈಗ ಜಸ್ಟ್ ಮಾತಾಡಿದೆ ಈ ತರ ಅಂತ ಹೇಳಿ. ಅವನು ಹೇಳಿದ, ಇಲ್ಲಪ್ಪ ಒಳ್ಳೇದಾಯ್ತು ಸರ್ ನಂಗೆ ಆಕ್ಚುಲಿ. ಯಾಕಂತ ಹೇಳಿದ್ರೆ ನಾನು ಜೆನ್ಯೂನ್ ಆಗಿ ಯಾರಿಗೆ ಟ್ಯಾಲೆಂಟ್ ಇದೆ ಅಂತ ಮಕ್ಕಳಿಗೆ ಇನ್ನೊಮ್ಮೆ ಎಕ್ಸಾಮ್ ಆದ್ರೂ ಕೂಡ ಖಂಡಿತವಾಗಿ ಕೂಡ ಈ ಯಾರಿಗೆ ಕ್ವಶನ್ ಪೇಪರ್ ಸಿಕ್ಕಿದೆ, ಮಾರ್ಕ್ ಬಂದಿದೆ ಅಂತ ವಿದ್ಯಾರ್ಥಿಗಳಿಗೆ ಇದು ಒಂದು ಒಳ್ಳೆ ಪಾಠ ಆಗಿದೆ. ಮತ್ತೆ ಯಾರು ನಿಜವಾಗಿ ಕಷ್ಟಪಡ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ಒಂದು ಜಸ್ಟಿಫಿಕೇಶನ್ ಸಿಕ್ತು ಅಂತ ಹೇಳುವಂತ ಒಂದು ಖುಷಿ ಕೂಡ ಇದೆ ಅದರಲ್ಲೂ ಕೂಡ. ನಿಜ ಸರ್. ಅಫ್ಕೋರ್ಸ್ ಟ್ಯಾಲೆಂಟ್ ಮ್ಯಾಟರ್ಸ್, ಹಾಗೇನೆ ಪೇಷನ್ಸ್ ಕೂಡ ಇಲ್ಲಿ ಇರಲೇಬೇಕು. ಆದ್ರೆ ಇದು ಮಕ್ಕಳ ಮಾನಸಿಕ ಸ್ಥಿತಿಯ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ? ಯಾಕಂದ್ರೆ ಗಂಟೆಗಟ್ಟಲೆ ಶ್ರಮ ಹಾಕಿರ್ತಾರೆ ಸರ್. ಹೌದು ಸರ್, ಹೌದು. ಯಾಕಂತ ಹೇಳಿದ್ರೆ ಈಗ ಮೊನ್ನೆ ಅಷ್ಟೇ ಎಕ್ಸಾಮ್ ಮುಗ್ದು 3 ತಾರೀಕು ಎಕ್ಸಾಮ್ ಮುಗ್ದು ನಾವೊಂದು ತುಂಬಾ ಜಾಲಿ ಮಾಡಲಿದ್ರು ಮಕ್ಕಳೆಲ್ಲ. ನಮ್ದು 2 ವರ್ಷದ ಕಷ್ಟಕ್ಕೆ, ಒಂದು ಕಷ್ಟಪಟ್ಟದಕ್ಕೆ, ಒಂದು ಪರಿಶ್ರಮಕ್ಕೆ ನಮ್ಗೆ ಒಳ್ಳೆ ರೀತಿಯ ರಿಸಲ್ಟ್ ಸಿಕ್ಕಿದೆ. ಒಳ್ಳೆ ಖಂಡಿತವಾಗಿ ಕೂಡ ನಮ್ಗೆ ಒಂದು ಏಮ್ಸ್ ಅಥವಾ ಏನು ಟಾಪ್ ಮೆಡಿಕಲ್ ಕಾಲೇಜ್ಗಳಿದೆ ಅದಕ್ಕೆ ಫ್ರೀ ಸೀಟ್ ಸಿಗ್ಬೋದು ಅಂತ ಹೇಳುವಂತ ದೊಡ್ಡ ಒಂದು ಆಸೆಯಲ್ಲಿ ಕೂಡ ಮಕ್ಕಳು ಇದ್ರು. ಆದ್ರೆ ಪರವಾಗಿಲ್ಲ ಸರ್, ಯಾಕಂದ್ರೆ ಈ ಎಕ್ಸಾಮ್ ಆದ್ರೂ ಕೂಡ ಯಾರಿಗೆ ಟ್ಯಾಲೆಂಟ್ ಇದೆ ಅಂತವರಿಗೆ ಮಾತ್ರ ಸಿಗ್ಬೇಕು ಅಂತ ಹೇಳುವ ನಮ್ಮ ಆಗ್ರಹ. ಕ್ವಶನ್ ಪೇಪರ್ ಸಿಕ್ಕಿ ಯಾರೋ ಒಬ್ಬ ಏಮ್ಸ್ ಡೆಲ್ಲಿಗೆ ಹೋಗುವುದಕ್ಕಿಂತ ಈ ಎಕ್ಸಾಮ್ ಇನ್ನೊಮ್ಮೆ ಬರೆದ್ರು ಕೂಡ ಪರವಾಗಿಲ್ಲ, ಯಾರು ನಿಜವಾಗಿ ಟ್ಯಾಲೆಂಟ್ ಇದ್ದಾರೆ ಅಂತ ಮಕ್ಕಳಿಗೆ ಮಾತ್ರ ಒಂದು ವೈದ್ಯಕೀಯದಲ್ಲಿ ಉಚಿತ ಶಿಕ್ಷಣ ಸಿಗ್ಬೇಕು ಅಂತ ಹೇಳುವಂತ ಒಂದು ನಮ್ಮ ಕೂಡ ಆಗ್ರಹ ಆಗಿದೆ. ಹಾಗಾಗಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಇದರಿಂದ ಒಳ್ಳೇದೇ ಆಯ್ತು. ಯಾಕಂತ ಹೇಳಿದ್ರೆ ಯಾರೋ ಒಂದು ಕ್ವಶನ್ ಪೇಪರ್ ಸಿಕ್ಕಿ ಅಂತವನು ಟಾಪರ್ ಗಿಂತ ಬರುವುದಕ್ಕಿಂತ ಯಾರು ನಿಜವಾಗಿ ಟಾಪರ್ ಇದ್ದಾನೆ ಅಂತ ವಿದ್ಯಾರ್ಥಿಗಳಿಗೆ ಒಂದು ನ್ಯಾಯ ಸಿಗುವ ನಿಟ್ಟಿನಲ್ಲಿ ಇನ್ನೊಮ್ಮೆ ಎಕ್ಸಾಮ್ ಮಾಡಿ ನಮ್ಗೆ ತುಂಬಾ ಒಂದ್ ಲೆಕ್ಕ ಆಗ್ತಾ ಇದೆ. ಆದ್ರೆ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿ ಒಮ್ಮೆ ಸದ್ಯದ ಪರಿಸ್ಥಿತಿಯಲ್ಲಿ ಒಮ್ಮೆ ಅವರಿಗೆ ಅನಿಸ್ಬೋದು, ಯಾಕಂತ ಹೇಳಿ ಇನ್ನೊಂದು ಎಕ್ಸಾಮ್ ನಾವು ಕಷ್ಟಪಟ್ಟು ಓದಿ ಅದು ಕೂಡ ಕ್ಯಾನ್ಸಲ್ ಆದ್ರೆ ಅಂತ ಹೇಳಿ. ಖಂಡಿತ ಆತರ ಆಗುದಿಲ್ಲ. ಇನ್ನು ನೆಕ್ಸ್ಟ್ ಬರುವಂತ ಎಕ್ಸಾಮ್ ಖಂಡಿತ ತುಂಬಾ ಒಳ್ಳೆ ರೀತಿಯಲ್ಲಿ ಅವರು ನಡೆಸ್ತಾರೆ ಅಂತ ಹೇಳುವ NTA ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡು ನಾವೆಲ್ಲರೂ ಕೂಡ ಇದ್ದೇವೆ ಸರ್. ಖಂಡಿತ ಸರ್. ಈಗ ವಿದ್ಯಾರ್ಥಿಗಳು ಮತ್ತೊಮ್ಮೆ ಆ ಫುಲ್ ಎಫರ್ಟ್ಸ್ ಏನಿತ್ತು ಮತ್ತೊಮ್ಮೆ ಹಾಕ್ಲೇಬೇಕು. ಅವರು ಮತ್ತೊಮ್ಮೆ ಅವರ ಪ್ರಿಪರೇಷನ್ಸ್ ಯಾವ ರೀತಿಯಲ್ಲಿ ಇರ್ಬೇಕೀಗ ಅಂತ. ಖಂಡಿತ ಸರ್, ಖಂಡಿತ. ನಮ್ಮ ಹುಡುಗ ಹೇಳ್ತಿದ್ದಾನೆ ನಮ್ಗೆ 720 ತೆಗಿಲಿಕ್ಕೆ ಇನ್ನೊಂದು ಅವಕಾಶ ಸಿಕ್ಕಿದೆ ಅಂತ ಹೇಳುವಂತ ಖುಷಿಯಲ್ಲಿದ್ದಾನೆ. ಆದ್ರೆ ಅನೇಕ ವಿದ್ಯಾರ್ಥಿಗಳಿಗೆ ಇದೇ ರೀತಿಯ ಒಳ್ಳೆ ಮೆಂಟಾಲಿಟಿ ಇದ್ದವರಿಗೆ ಖಂಡಿತ ಖುಷಿ ಆಗ್ಬಹುದು. ಇನ್ನೊಂದು ಎಕ್ಸಾಮ್ ನಮ್ಗೆ ಏನಾದ್ರು ಅಲ್ಲಿ ಮಿಸ್ಟೇಕ್ ಆದ್ರೂ ಇಂಪ್ರೂವ್ ಮಾಡ್ಲಿಕ್ಕೆ ಅವಕಾಶ ಅಂತ ಹೇಳುವಂತ ನಿಟ್ಟಿನಲ್ಲಿ ಕೂಡ ಕಷ್ಟಪಡ್ಬೋದು. ಯಾಕಂತ ಹೇಳಿದ್ರೆ ವರ್ಷಕ್ಕೆ ಇಲ್ಲದ್ರೆ ಅವರು ಇನ್ನೊಮ್ಮೆ ಇಂಪ್ರೂವ್ ಆಗ್ಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಇಯರ್ 1 ವರ್ಷ ಕಾಯ್ಬೇಕಿತ್ತು. ಹಾಗಾಗಿ ಇನ್ನೊಂದು ಎಕ್ಸಾಮ್ ನಮ್ಗೀಗ ಹೆಚ್ಚಿನ ಮಟ್ಟಿಗೆ 1 ತಿಂಗಳೊಳಗೆ ನಡೆದ್ರೆ ತುಂಬಾ ಖುಷಿ ಮಕ್ಕಳಿಗೆ. ಯಾಕಂತ ಹೇಳಿ ಈಗ ಮೊನ್ನೆಷ್ಟೇ ಎಕ್ಸಾಮ್ ಎಲ್ಲ ಬರ್ದದ್ದು ಈಗಲೇ ಪುನಃ ರಿವಿಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಮಕ್ಕಳೆಲ್ಲ. ಹಾಗಾಗಿ ಕಷ್ಟಪಟ್ಟ ವಿದ್ಯಾರ್ಥಿಗಳಿಗೆ ಇನ್ನೊಮ್ಮೆ ಏನು ದೊಡ್ಡ ಕಷ್ಟ ಅಂತ ಅನಿಸ್ಲಿಕ್ಕಿಲ್ಲ ಅಂತ ಹೇಳುವಂತ ಭಾವನೆ ಕೂಡ ನಂದು. ಆದ್ರೆ ಜಾಲಿ ಮಾಡಲ್ ಇದ್ದ ವಿದ್ಯಾರ್ಥಿಗಳಿಗೆ ಒಂದು ಶಾಕಿಂಗ್ ವೇವ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಖಂಡಿತ ಸರ್. ಇದನ್ನ ಪಾಸಿಟಿವ್ ಆಗಿ ತಗೊಂಡ್ರೆ ವಿದ್ಯಾರ್ಥಿಗಳು ಓಕೆ. ಇನ್ ಕೆಲವರು ಅದನ್ನ ಸ್ಟ್ರೆಸ್ಫುಲ್ ಆಗಿ ತಗೊಂಡು ಅಥವಾ ನೆಗೆಟಿವ್ ಆಗಿ ತಗೊಂಡ್ರೆ ಅವ್ರಿಗೆ ಸಮಸ್ಯೆ ಆಗತ್ತೆ ಅಲ್ವಾ ಇದು? ಹೌದು ಸರ್, ಕೆಲ ವಿದ್ಯಾರ್ಥಿಗಳು ಆತರ ಭಾವನೆ ಕೂಡ ಬರ್ಬೋದು. ಇನ್ನೊಮ್ಮೆ ನಾವು ಎಷ್ಟು ಕಷ್ಟಪಟ್ಟು ಓದಿ ಕೂಡ ನಾವು ರೆಡಿಯಾಗಿ ಪುನೊಮ್ಮೆ ಕ್ಯಾನ್ಸಲ್ ಆದ್ರೆ ಅಂತ ಹೇಳುವಂತ ಭಾವನೆ ಇರ್ತದೆ. ಯಾಕಂದ್ರೆ ನಾವು ಆಲ್ರೆಡಿ ತುಂಬಾ ಕಷ್ಟಪಟ್ಟು 2 ವರ್ಷ ರಾತ್ರಿ ಹಗಲು ನಿದ್ದೆ ಬಿಟ್ಟು ಓದಿ ಇಷ್ಟು ಕಷ್ಟಪಟ್ಟು ಎಕ್ಸಾಮ್ ಬರೆದು ತುಂಬಾ ಖುಷಿಯಾಗಿದ್ದಾಗ
ಎಕ್ಸಾಮ್ ಕ್ಯಾನ್ಸಲ್ ಅಂತ ಆದಾಗ ಇನ್ನೊಮ್ಮೆ ನಾವು ಕಷ್ಟಪಟ್ಟು ಓದಿ ಮತ್ತೆ ಕ್ಯಾನ್ಸಲ್ ಆಗಬಾರ್ದು ಯಾಕೆ ಅಂತ ಹೇಳುವಂತ ಕೆಲವು ಮಕ್ಕಳಿಗೆ ಆ ತರ ನೆಗೆಟಿವ್ ಥಿಂಕಿಂಗ್ ಕೂಡ ಬರುವಂತ ಪಾಸಿಬಿಲಿಟೀಸ್ ಕೂಡ ಇದೆ ಸರ್, ಖಂಡಿತವಾಗಿ ಕೂಡ. ಓಕೆ ಸರ್, ಈಗ ಈ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಮೆಸೇಜ್ ಏನು ಸರ್, ಫೈನಲ್ ಮೆಸೇಜು? ಯಾವ ರೀತಿ ಪ್ರಿಪೇರ್ ಆಗಲಿ, ಅವ್ರು ಯಾವ ರೀತಿ ಧೈರ್ಯದಿಂದ ಇರಬೇಕು ಅಂತೇಳಿ, ಹಾಗೆ ನಿಮ್ಮ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಪ್ರಿಪರೇಷನ್ ಅನ್ನ ಮಾಡ್ತೀರಾ ಮತ್ತೆ ಮುಂದಕ್ಕೆ ನೀವು? ಖಂಡಿತ ಸರ್, ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತೆ ನಾವು ವಾಪಸ್ ಬರ್ಲಿಕ್ಕೆ ಹೇಳಿದ್ದೇವೆ. ನಮ್ಮ ವಾಪಸ್ ಈಗ ಮೊನ್ನೆಷ್ಟು ಎಕ್ಸಾಮ್ ಮುಗ್ದು ಊರಿಗೆ ಹೋಗಿದ್ದಾರೆ ಮಕ್ಕಳೆಲ್ಲ. ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಮತ್ತೆ ನಮ್ಮ ಕಾಲೇಜಿಗೆ ನಾವು ಬರ್ಲಿಕ್ಕೆ ಹೇಳಿದ್ದೇವೆ. ನೀಟಿಗೆ ಮತ್ತೆ ಪುನಃ ಅವರಿಗೆ ಯಾವ ರೀತಿ ಅವರಿಗೆ ಎಕ್ಸಾಮ್ಸ್ಗಳು ಬೇಕು, ಪಾರ್ಟ್ ಟೆಸ್ಟ್ಗಳಿರ್ಬೋದು, ಗ್ರಾಂಡ್ ಟೆಸ್ಟ್ಗಳನ್ನು ಮತ್ತೆ ನಾವು ಮಾಡುವಂತ ಉಚಿತವಾಗಿ ಕೊಡುವಂತ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ. ಖಂಡಿತವಾಗಿ ಕೂಡ ಯಾವ ವಿದ್ಯಾರ್ಥಿಗಳಿಗೆ ಕೂಡ ಇದನ್ನು ನೆಗೆಟಿವ್ ಆಗಿ ತಗೊಳ್ಳೋದು ಬೇಡ. ಇದೊಂದು ಇಂಪ್ರೂವ್ಮೆಂಟ್ಗೆ ಅವಕಾಶ ಅಂತ ಹೇಳುವ ನಿಟ್ಟಿನಲ್ಲಿ, ಯಾಕೆಂತ ಹೇಳಿದ್ರೆ ಇಲ್ಲದ್ರೆ ವರ್ಷಕ್ಕೆ ಒಂದೇ ಎಕ್ಸಾಮ್ ಇರುವಂತದ್ದು ಸರ್. ಬರುವ ವರ್ಷದವರೆಗೆ ಕಾಯ್ಬೇಕಿತ್ತು, ಮೇ 1st ಸಂಡೇವರೆಗೆ ಕಾಯ್ಬೇಕಿತ್ತು ಮಕ್ಕಳು. ಆದ್ರೆ ಈಗ ಇನ್ನೊಂದು ಎಕ್ಸಾಮ್ ಇರುವ ಕಾರಣ ಎಲ್ಲಾದ್ರೂ ನಮ್ಗೆ ಎಲ್ಲೆಲ್ಲ ಮಿಸ್ಟೇಕ್ ಆಗಿದೆ ಅದನ್ನು ಪುನಃ ಇಂಪ್ರೂವ್ ಮಾಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಅಂತ ಹೇಳುವಂತ ಪಾಸಿಟಿವ್ ಮೆಂಟಾಲಿಟಿ ಇಟ್ಕೊಂಡು ಖಂಡಿತವಾಗಿ ಕೂಡ ಹಾರ್ಡ್ ವರ್ಕ್ ಮಾಡಿದ್ರೆ ಖಂಡಿತ ನಮ್ಗೆ ಇನ್ನೊಂದು ದೇವ್ರು ಕೊಟ್ಟಂತ ಅವಕಾಶ ಅಂತ ಹೇಳಿ ನಿಟ್ಟಿನಲ್ಲಿ ನಾವು ವರ್ಕ್ ಮಾಡುವಂತ ದೊಡ್ಡ ಅಗತ್ಯ ಇದೆ ಸರ್. ಬೇರೆ ಏನು ಮಾಡುವಂತ ಅವಕಾಶ ನಮ್ಗೆ ಇಲ್ಲ ಅಲ್ವ ಈಗ. ಹಾಗಾಗಿ ಹೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಇಷ್ಟೊತ್ತು ಮಾತಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.